ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸುವ ಅಭ್ಯಾಸವೇ ನಿಮ್ಮನ್ನು ಹಿಂದೆ ತಳ್ಳಿಬಿಡುತ್ತೆ. ಯಾವುದೇ ಕೆಲಸವಿರಲಿ ಸಣ್ಣದೋ ದೊಡ್ಡದು ಅಂತ ಇರುವುದಿಲ್ಲ. ಅದನ್ನು ಭಕ್ತಿಯಿಂದ ಮಾಡಬೇಕು ಎನ್ನುವ ಛಲವಿರಬೇಕು. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ. ಯಾವಾಗಲೂ ಮುಂದಿನವರದೇ ತಪ್ಪಾಗಿರುವುದಿಲ್ಲ. ನಿಮ್ಮ ಆರೋಗ್ಯವೇ ನಿಮ್ಮ ಸಂತೋಷಕ್ಕೆ ಮುಖ್ಯ ಆಧಾರವಾಗಿದೆ. ಗುರಿ ಚಿಕ್ಕದೇ ಇರಲಿ, ಆದರೆ ಅದನ್ನು ಪೂರ್ತಿ ಮಾಡುವ ಸಂಕಲ್ಪ ಮಾತ್ರ ದೊಡ್ಡದಾಗಿರಬೇಕು. ಗುರಿ ಯಾವಾಗಲೂ ನೇರವಾಗಿ ಮತ್ತು ಕ್ರಮೇಣವಾಗಿ ನಡೆದಾಗಲೇ ದೊರೆಯುತ್ತೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದರೆ ಇಚ್ಛೆಗಳನ್ನು ತ್ಯಾಗ ಮಾಡಿ. ಯಾಕೆಂದರೆ ಇಚ್ಛೆಗಳೇ ನಮ್ಮ ದುಃಖಕ್ಕೆ ಕಾರಣಗಳಾಗಿವೆ. ನೀವು ಕಾಳಜಿ ಮಾಡೋದನ್ನೇ ಬಿಟ್ಟುಬಿಡಿ. ಆಗ ಜನ ನಿಮಗೆ ತೊಂದರೆ ಕೊಡೋದನ್ನೇ ನಿಲ್ಲಿಸುತ್ತಾರೆ. ನಿಜವಾದ ಪ್ರೀತಿ ಯಾವಾಗಲೂ ಮೋಸಗಾರರ ಮೇಲೆ ಹುಟ್ಟುತ್ತೆ. ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ನೋಡಿ. ಅವರು ನಿಮ್ಮನ್ನು ಕೀಳಾಗಿ ಕಾಣದಿದ್ದರೆ ಕೇಳಿ. ಅವರು ಹೋಗುವುದಿದ್ದರೆ ಹೋಗಲಿ ಬಿಡಿ. ಯಾಕೆ ಹಿಡಿದಿಟ್ಟುಕೊಂಡಿರಬೇಕು? ಸಂಬಂಧದಲ್ಲಿ ಪ್ರೀತಿ ಸುಂದರವೆನಿಸುತ್ತೆ ಹೊರತು ಭಿಕ್ಷೆ ಬೇಡುವುದಲ್ಲ. ಒಮ್ಮೆ ನಿಮಗೆ ಏನಾದರೂ ಒಬ್ಬರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಾ ಎಂದೆನಿಸಿದರೆ ಮತ್ತೆ ಅವರನ್ನು ತೊಂದರೆ ಕೊಡಬೇಡಿ. ಒಂದು ಹಂತದಲ್ಲಿ ಒಡೆದು ಹೋದ ಮನುಷ್ಯ ಮತ್ತೆ ಅವನ ಪಾಲಿಗೆ ಬಂದ ಸಂತೋಷವನ್ನೇ ತಳ್ಳಿಬಿಡುತ್ತಾನೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಅವರು ಕಷ್ಟ ಅನುಭವಿಸುತ್ತಾರೆ. ಅದನ್ನು ನೋಡುವ ಭಾಗ್ಯ ನಿಮಗೆ ಸಿಗುತ್ತೆ. ಗೌರವ ಕೊಡುವುದು ಆದರೆ ಜೀವಂತವಾಗಿರುವಾಗಲೇ ಕೊಡಿ. ಅಂತ್ಯಕ್ರಿಯೆಯಲ್ಲಿ ದ್ವೇಷ ಮಾಡುವವರು ಕೂಡ ಅಳುತ್ತಿರುತ್ತಾರೆ. ಸುಮ್ಮನೆ ಸಹಿಸಿಕೊಂಡಿದ್ದಾರೆ. ನೀವು ಒಳ್ಳೆಯವರು. ಎಲ್ಲಿಯಾದರೂ ನೀವು ಸ್ವಲ್ಪ ಮಾತನಾಡಿದರೂ ಸಾಕು, ನಿಮ್ಮಷ್ಟು ಕೆಟ್ಟವರು ಮತ್ತೊಬ್ಬರಿಲ್ಲ. ಪ್ರತಿ ಸಂಬಂಧಗಳು ಅದರದೇ ಆದ ಸೀಮೆ ಇರುತ್ತೆ. ಅದರಲ್ಲಿ ಎಲ್ಲಿ ಆತ್ಮಗೌರವದ ಮಾತು ಬರುತ್ತೋ ಅಲ್ಲಿ ಸಂಬಂಧವನ್ನೇ ಮರೆತು ಬಿಡುವುದೇ ಒಳ್ಳೆಯದು. ಅವಲಂಬನೆ ಮನುಷ್ಯನನ್ನು ಪೊಳ್ಳು ಆಗಿಸುತ್ತೆ ಮತ್ತು ನಿರೀಕ್ಷೆಗಳು ನಮ್ಮನ್ನು ದುರ್ಬಲವಾಗಿಸಿ ಬಿಡುತ್ತದೆ. ಅದೃಷ್ಟ ಮತ್ತು ನಮ್ಮವರ ಮೇಲೆ ಯಾವ ವಿಶ್ವಾಸವೂ ಇಲ್ಲ, ಏಕೆಂದರೆ ಇವರು ಯಾವಾಗ ಬದಲಾಗುತ್ತಾರೆ ಎನ್ನುವುದೇ ಗೊತ್ತಾಗುವುದಿಲ್ಲ. ಮುಗ್ಧ ಮನಸ್ಸಿನವರು ಬೇಗ ಹತ್ತು ಬಿಡುತ್ತಾರೆ, ಬೇಗ ಮುನಿಸಿಕೊಳ್ಳುತ್ತಾರೆ ಮತ್ತು ಅಷ್ಟೇ ಬೇಗ ಸಮಾಧಾನ ಕೂಡ ಆಗುತ್ತಾರೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.